गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಏನಂದರೆ ಪುಣ್ಯಾತ್ಮರೇ, ಕಬೀರ ಪರಮೇಶ್ವರನು ಪೂರ್ಣ ಪರಮಾತ್ಮನಾಗಿದ್ದಾನೆ. ಅವರ ಸಾಧನೆಯಿಂದ, ಅವರ ಭಕ್ತಿಯಿಂದಲೇ ನಮಗೆ ಈ ಎಲ್ಲ ಲಾಭವಾಗುವುದು. ಮತ್ತವರು ಸ್ವತಃ ಈ ಲೀಲೆ ಮಾಡಲು ಬರುತ್ತಾರೆ. ಈಗ ಪ್ರಸಂಗ ಏನು ನಡೀತಿದೆ ಅಂದರೆ, 4 ವೇದಗಳು ಈ ಪರಮಾತ್ಮನ ಏನು ಸಾಕ್ಷಿ ನೀಡುತ್ತಿವೆ ಅಂದರೆ, ಆ ಪರಮೇಶ್ವರ ಇಂತಹ ಲೀಲೆ ಮಾಡುತ್ತಾರೆ ಮತ್ತು ಆ ಲೀಲೆ ಕೇವಲ ಕಬೀರರೇ ಮಾಡಿದ್ದಾರೆ. ಯಾವುದೇ ಇತಿಹಾಸ ತೋರಿಸಿ, ಯಾವುದೇ ಸಂತನದು ಅಥವಾ ಯಾವುದೇ ಭಗವಂತನದು, ಯಾರನ್ನು ನಾವು ಭಗವಂತನದು ನಂಬುತ್ತಿದ್ದೆವು, ಅವರು ಸತ್ಯಲೋಕದಿಂದ ನಡೆದು ಬರುತ್ತಾರೆ, ಶಿಶುರೂಪವನ್ನು ಧಾರಣೆ ಮಾಡುತ್ತಾರೆ ಮತ್ತು ಯಾವಾಗ ಅವರು ಶಿಶುರೂಪದಲ್ಲಿ ಪ್ರಕಟರಾಗುತ್ತಾರೆ, ಅವರ ಪೋಷಣೆಯ ಲೀಲೆಯು ಅಂದರೆ ಕಡಸು ಹಸುಗಳ ಮೂಲಕ ಆಗುವುದು. ಆ ಪರಮಾತ್ಮನಿಗೆ ಕಡಸು ಹಸುವಿನ ಹಾಲನ್ನು ಕುಡಿಸಲಾಗುತ್ತದೆ ಯಾವಾಗ ಅವರು ಈ ಲೀಲೆ ಆಡಲು ಬರುತ್ತಾರೆ. ಹಾಗೆ ಆ ಪರಮೇಶ್ವರರು 600 ವರ್ಷಗಳ ಮೊದಲು ಲೀಲೆ ಮಾಡಿದ್ದಾಗ ನವಜಾತ ಶಿಶುರೂಪ ಧಾರಣೆ ಮಾಡಿ ಇಲ್ಲಿಗೆ ಬಂದಿದ್ದರು. ಲೆಹರ್ತಾರ ಸರೋವರದಲ್ಲಿ ಕಮಲದ ಹೂವಿನ ಮೇಲೆ ಪ್ರಕಟರಾಗಿದ್ದರು. ನೀರು ನಿಮ್ಮ ಹೆಸರುಳ್ಳ ಒಬ್ಬ ಮುಸಲ್ಮಾನ ನೇಕಾರ ದಂಪತಿಗಳು ಎತ್ತಿಕೊಂಡು ಹೋಗಿದ್ದರು. ಅವರಿಗೆ ಸಂತಾನವಿರಲಿಲ್ಲ. 25 ದಿನದವರಾಗಿದ್ದರು ಪ್ರಭು ಪರಮೇಶ್ವರ ಕಬೀರದೇವರು ಆ ಶಿಶುರೂಪದಲ್ಲಿ. ಆದರೆ ಏನನ್ನೂ ಆಹಾರ ಸೇವಿಸ್ತಿರಲಿಲ್ಲ. ಸಾಕು ತಾಯಿ ನೀಮ ಬಹಳ ಚಿಂತಿತಳಾದಳು ಮತ್ತು ಕೊನೆಗೆ ನಿರ್ಧಾರ ಮಾಡಿದಳು, ಅಂದರೆ ಒಂದೊಮ್ಮೆ ಈ ಬಾಲಕ ತೀರಿ ಹೋದರೆ ಆಗ ಜೊತೆಯಲ್ಲೇ ಸಾಯುವೆ. ಆಗ ಅಂತರ್ಯಾಮಿ ಪರಮಾತ್ಮನು ಯೋಚಿಸಿದರು, ನಾನಂತೂ ಸಾಯುವುದಿಲ್ಲ, ಆದರೆ ಈಕೆ ಖಂಡಿತವಾಗಿ ಸಾಯುವಳು. ಇವಳಂತೂ ಏನನ್ನೂ ತಿನ್ನುತ್ತಿಲ್ಲ. 10 ದಿನಗಳಾದವು, 15 ದಿನಗಳಿಂದ. ಆಗ ಅದೇ ಸಮಯದಲ್ಲಿ ಪರಮೇಶ್ವರನು ಲೀಲೆ ಮಾಡಿದರು. ಶಿವನಿಗೆ ಪ್ರೇರಣೆ ನೀಡಿದರು. ಶಿವಮಂಡಲದಿಂದ, ಶಿವಲೋಕದಿಂದ ಬಂದರು. ಒಬ್ಬ ಸಾಧುವಿನ ರೂಪ ತಾಳಿ ನೀಮಾಳನ್ನು ಕೇಳಿದ, ಏಕೆ ಅಳುತ್ತಿರುವೆ ತಾಯಿ? ನೀಮ ಎಲ್ಲ ಕಥೆಯನ್ನು ಹೇಳಿದಳು. ಅಂದರೆ ಮೊದಲಂತೂ ನಮಗೆ ಸಂತಾನವಿರಲಿಲ್ಲ ಮತ್ತು ಈ ನೀರು ನೀಮ ಮುಸಲ್ಮಾನರಾಗಿದ್ದರು. ಆದರೆ ಅದೇ ಜನ್ಮದಲ್ಲಿ ಅವರು ಹಿಂದೂ ಆಗಿದ್ದರು, ಬ್ರಾಹ್ಮಣರು ಆಗಿದ್ದರು. ಮುಸಲ್ಮಾನರು ಬಲವಂತರಿಂದ ಇವರನ್ನು ಮತಾಂತರಗೊಳಿಸಿದ್ದರು. ಮುಸಲ್ಮಾನರೇನೋ ಆಗಿದ್ದರು, ಆದರೆ ಭಗವಂತ ಶಿವನನ್ನು ಇವರು ಬಹಳ ಹೆಚ್ಚು ಪೂಜಿಸುತ್ತಿದ್ದರು. ಮೊದಲು ಭಗವಂತ ಶಿವನ ಬಯಕೆಯಂತೂ ಇವರ ಹೃದಯದಿಂದ ಹೋಗಿರಲಿಲ್ಲ. ಯಾವುದೇ ಆಪತ್ತು ಬಂದರೂ ಶಿವನಲ್ಲಿಯೇ ಸಮಾಧಾನವನ್ನು ಬೇಡುತ್ತಿದ್ದರು. ಹಾಗೆ ಭಗವಂತ ಶಿವನನ್ನು ಬಹಳ ನೆನಪು ಮಾಡಿ ಅಳುತ್ತಲೇ ಇದ್ದಳು. ಆಗ ಪರಮೇಶ್ವರ ಕಬೀರರು ಪ್ರೇರಣೆ ಮಾಡಿದರು. ಶಿವನು ಅಲ್ಲಿ ಉಪಸ್ಥಿತರಾದರು ಸಾಧುರೂಪದಲ್ಲಿ. ನೀಮಾಳು ಮತ್ತೆ ಎಲ್ಲ ಕಥೆ ಹೇಳಿದಳು. ಅಂದರೆ ಹೀಗೆ ಈ ಬಾಲಕನನ್ನು ನನಗೆ ಭಗವಂತ ಶಿವನು ನೀಡಿದ. ನಾವು 60 ವರ್ಷದ ಪ್ರಾಯದವರಾಗಿದ್ದೆವು. ಇಲ್ಲಿವರೆಗೂ ಯಾವ ಸಂತಾನವಿರಲಿಲ್ಲ. ನನ್ನ ಭಗವಂತ ಶಿವರು ನನ್ನ ಮೇಲೆ ಕೃಪೆ ಮಾಡಿದರು ಮತ್ತು ಈ ಸಂತಾನವನ್ನು ನೀಡಿದರು, ಪುತ್ರನನ್ನು ಕೊಟ್ಟರು. ಈಗ ಇವನು ಸಾಯುವ ಜೊತೆಯಲ್ಲಿ ನಾನೂ ಸಾಯುವೆ. ಇವನಲ್ಲಿ ನನ್ನ ಮಮತೆ ಬಹಳಷ್ಟಾಗಿದೆ, ನನ್ನ ಮೋಹ ಹೆಚ್ಚಾಗಿದೆ. ನಾನು ಜೀವಿಸಲಾರೆ ಇನ್ನು. ಅಂತಿಮ ತೀರ್ಮಾನ ಮಾಡಿರುವೆ ಮತ್ತು ಅಂತರ್ಯಾಮಿ ಎಲ್ಲವನ್ನೂ ತಿಳಿದಿರುತ್ತಾರೆ. ಈಗ ಇವಳಂತೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಳ್ಳುವಳು. ಆಗ ಪರಮಾತ್ಮ ಸಮಾಧಾನ ಪಡಿಸಿದರು. ಪರಮೇಶ್ವರ ಕಬೀರ್ನನ್ನು ಆವಾಗ ಶಿವನ ಪಾದಗಳಿಗೆ ಹಾಕ ಬಯಸಿದಳು ನೀಮ. ಆಗ ಪರಮಾತ್ಮ ಆಕಾಶದಲ್ಲಿ ಸ್ಥಿರವಾದರು. ನೆಲದಿಂದ 5-6 ಅಡಿಯ ಎತ್ತರದಲ್ಲಿ ಮತ್ತು ದೂರದಲ್ಲಿ, ಶಿವನಿಂದ 5 ಅಡಿ ದೂರದಲ್ಲಿ ಆಕಾಶದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ, ಗಾಳಿಯಲ್ಲಿ. ಆಗ ಶಿವನು ಹೀಗೆ ಕೈ ನೀಡಿದರು, ಮಡಿಲಲ್ಲಿ ಪಡೆಯ ಬಯಸಿ. ಆಗ ಅವರ ಕೈಗಳಿಗೆ ಬಂದರು ಭಗವಂತ. 25 ದಿನಗಳ ನವಜಾತ ಶಿಶು ರೂಪದಲ್ಲಿ ಪ್ರಕಟಿತ ಪರಮಾತ್ಮ. ಆಗ 25 ದಿನಗಳ ಬಾಲಕನು ಶಿವನೊಡನೆ ಹೇಳಿದ, ತಾವೊಂದು ಕಡಸು ಹಸುವನ್ನು ತರಿಸಿ ಮತ್ತು ಅದರ ಮೇಲೆ ತಾವು ಆಶೀರ್ವಾದಭರಿತ ಹಸ್ತವನ್ನು ಇಡಿ. ಆ ಕಡಸು ಹಸು ಹಾಲು ನೀಡುವುದು. ಹಾಗೆಯೇ ಆಯಿತು. ತದನಂತರ ಪರಮಾತ್ಮ ಆ ಹಾಲನ್ನು ಕುಡಿಯತೊಡಗಿದರು. ಆ ಕಡಸು ಹಸುವಿನದು. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 9ರಲ್ಲಿ ಸ್ಪಷ್ಟಗೊಳಿಸಿದೇನೆಂದರೆ, ಆ ಶಿಶುರೂಪದಲ್ಲಿ ಪ್ರಕಟಿತ ಪರಮಾತ್ಮನ ಪೋಷಣೆಯ ಲೀಲೆ ಅಭಿ ಅಧನ್ಯ ಧೇನವ ಅಹ.
ಅದನ್ಯ ಅಂದರೆ ಕರು ಹಾಕದ. ಅಭಿ ಅಂದರೆ ಪೂರ್ಣರೂಪೇಣ, ಅಭಿ ಅದನ್ಯ ಅಂದರೆ ಪಕ್ಕಾ ಕಡಸು. ಧೇನವ ಅಂದರೆ ಹಸುಗಳ ಮೂಲಕ ಅವನ ಪೋಷಣೆಯ ಲೀಲೆ ಆಗುತ್ತದೆ. ಆ ಕಡಸು ಹಸು ಹಾಲು ಕೊಡುತ್ತದೆ ಮತ್ತು ಪರಮಾತ್ಮ ಆ ಹಾಲನ್ನು ಕುಡಿದು ಲೀಲಾಮಯವಾದ ಆ ಶರೀರದಲ್ಲಿ ದೊಡ್ಡವರಾಗುತ್ತಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.